ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಸ್ತ್ರೀ ಅಥವಾ ಪುರುಷ ವಶೀಕರಣ ಅದು ಯಾರೇ ಆಗಿರಲಿ ನಿಮ್ಮ ವಶ ಮಾಡ್ಕೊಳ್ಳೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಆದರೆ ವೀಕ್ಷಕರೇ ನೆನಪಿರಲಿ, ಈ ಒಂದು ವಶೀಕರಣವನ್ನ ಯಾವುದೇ ರೀತಿಯಾಗಿ ಕೆಟ್ಟದಕ್ಕೆ ನೀವು ಉಪಯೋಗಿಸುವಂತಿಲ್ಲ. ಹೌದು ವೀಕ್ಷಕರೇ, ಒಂದು ವೇಳೆ ಉಪಯೋಗಿಸಿದ್ದೆ ಆದರೆ ನಿಮಗೆ ಈ ಒಂದು ಪೂಜೆ ನಿಮಗೆ ಫಲಿಸೋದಿಲ್ಲ ವೀಕ್ಷಕರೇ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ಒಂದು ವಶೀಕರಣ ಮಾಡೋದು ಹೇಗಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಈ ಒಂದು ವಿಡಿಯೋವನ್ನ ನೀವು ಕೊನೆ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಹಾಗೂ ಈ ಒಂದು ವಶೀಕರಣ ಮಾಡಲು ಬೇಕಾಗಿರುವಂತಹ ವಸ್ತುಗಳು ಯಾವುದು ಎಂದರೆ 1-2 ವೀಳ್ಯದೆಲೆಗಳು ಬೇಕು ವೀಕ್ಷಕರೇ. 2 ವೀಳ್ಯದೆಲೆಗಳು ಬೇಕು. ನಂತರ 1 ಅರಿಶಿಣದ ಕೊಂಬು ಬೇಕಾಗ್ತದೆ ವೀಕ್ಷಕರೇ. ಅರಿಶಿಣದ ಕೊಂಬು ಬೇಕು. ನಂತರ ಅರಿಶಿಣ ಕುಂಕುಮ ಮತ್ತು ಕೆಂಪು ಕುಂಕುಮ ಬೇಕಾಗ್ತದೆ ವೀಕ್ಷಕರೇ. ನಂತರ 1 ಮಳೆ. ಈ 4 ವಸ್ತುಗಳು ಬೇಕಾಗ್ತದೆ ಈ ಒಂದು ವಶೀಕರಣ ಮಾಡೋಕ್ಕೆ. ಹಾಗಾದ್ರೆ ಈ ವಶೀಕರಣ ಮಾಡೋದು ಹೇಗಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಮುಂದೆ ಹಾಕುವಂತಹ ವಿಡಿಯೋಗಳನ್ನ ನೀವು ನೋಡಬಹುದು ವೀಕ್ಷಕರೇ. ಹಾಗಾದ್ರೆ ಬನ್ನಿ ಈ ಒಂದು ವಶೀಕರಣ ಮಾಡೋದು ಹೇಗಂತ ತಿಳಿಯೋಣ ಬನ್ನಿ. ಮೊದಲನೇದಾಗಿ 2 ವೀಳ್ಯದೆಲೆಗಳನ್ನ ಹೀಗೆ ಇಟ್ಕೊಳ್ಬೇಕು ವೀಕ್ಷಕರೇ. ನೋಡಿ, ಇದರಲ್ಲಿ ನಿಮಗೆ ಯಾವ ಸ್ತ್ರೀ ವಶೀಕರಣ ಆಗಬೇಕು ಆ ಸ್ತ್ರೀ ಹೆಸರು ಬರೀಬೇಕು ನಿಮಗೆ. ರೋಹಿಣಿ ಅಂದ್ರೆ ಉದಾಹರಣೆಗೆ ನಾನು ನಿಮಗೆ ಒಂದು ಹೆಸರು ತಗೊಳ್ತಿದ್ದೀನಿ, ರೋಹಿಣಿ ಅಂತ. ಇಲ್ಲಿ ಒಂದು ಉದಾಹರಣೆಗೆ ಪುರುಷನ ಹೆಸರು ತಗೊಳ್ತಾ ಇದ್ದೀನಿ, ರೋಹಿತ ಅಂತ. ಹೀಗೆ ಇಬ್ಬರ ಹೆಸರನ್ನು ಬರೆದು ಹೀಗೆ ಜೊತೆಯಲ್ಲಿ ಇಟ್ಟು ಅರಿಶಿಣದ ಕೊಂಬು ವೀಕ್ಷಕರೇ, ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ ಅರಿಶಿಣದ ಕೊಂಬು ಅರಿಶಿಣ ಕೊಂಬಿಗೆ ಎಷ್ಟು ಮಹತ್ವವಿದೆ ಅಂತ. ಇದು ನಾನು ನಿಮಗೆ ಹೇಳುವಂತ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿರುತ್ತೆ. ನೋಡಿ ವೀಕ್ಷಕರೇ, ಅರಿಶಿಣದ ಕೊಂಬನ್ನು ಹೀಗೆ ಅಡ್ಡವಾಗಿ ಇಟ್ಟು ನಿಮಗೆ ಯಾರು ವಶವಾಗಬೇಕಲ್ಲ ವೀಕ್ಷಕರೇ, ಅವ್ರನ್ನ ಹೆಸರನ್ನ ಹೇಳ್ತಾ ಈ ಒಂದು ಮಂತ್ರವನ್ನ ನೀವು ಪಠಿಸಬೇಕಾಗ್ತದೆ. ಅದು ಕೆಂಪು ಕುಂಕುಮ ಮತ್ತು ಅರಿಶಿಣ ಕುಂಕುಮವನ್ನು ಮಿಕ್ಸ್ ಆಗಿ ತಗೊಳ್ಬೇಕು, ಹಿಂಗೆ ಜೊತೆಯಾಗಿ ತಗೊಂಡು ಈ ಒಂದು ಮಂತ್ರವನ್ನ ನೀವು ಹೇಳಬೇಕಾಗ್ತದೆ. ಯಾವ ಮಂತ್ರ ಅಂದ್ರೆ, ಓಂ ಭಗವತಿಯೇ ಕುರುಂ ಕುರುಂ ಸರ್ವಜನಂ ವಶಂ ಕಾತ್ಯಾಯಿನಿಯೇ ಶೀಘ್ರ ವಶಂ ಪಟ್ ಸ್ವಾಹ ಅಂತ ಈ ಒಂದು ಮಂತ್ರವನ್ನ ಹೇಳ್ಬೇಕು ವೀಕ್ಷಕರೇ. ಈ ಒಂದು ಮಂತ್ರ ಇನ್ನೊಂದು ಬಾರಿ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಂ ಭಗವತಿಯೇ ಕುರುಂ ಸರ್ವಜನಂ ವಶಂ ಕಾತ್ಯಾಯಿನಿಯೇ ಶೀಘ್ರ ವಶಂ ಪಟ್ ಸ್ವಾಹ. ನಿಮಗೆ ಯಾರು ನಿಮಗೆ ವಶ ಆಗ್ಬೇಕಲ್ವಾ ವೀಕ್ಷಕರೇ, ಅವರ ಹೆಸರನ್ನ ಮನದಲ್ಲಿ ನೆನೆಸ್ಕೊಂಡು, ಅಂದ್ರೆ ನಿಮ್ಮ ಒಳ್ಳೆ ಮನಸ್ಸಿನಿಂದ ಅವರನ್ನ ಹೆಸರನ್ನ ನೀವು ನೆನೆಸ್ಕೊಂಡು ನೀವು ಮಂತ್ರವನ್ನ ಹೇಳಬೇಕಾಗ್ತದೆ ವೀಕ್ಷಕರೇ. ಹೇಳಿದ ನಂತರ ಏನ್ ಮಾಡ್ಬೇಕಂದ್ರೆ ವೀಕ್ಷಕರೇ, ಅರಿಶಿಣದ ಕೊಂಬನ್ನ ಇಲ್ಲಿ ಸ್ತ್ರೀ ಹೆಸರು ಬರೆದಿರ್ತೀರಲ್ವಾ, ಇದು ಸ್ತ್ರೀಗೆ ತುಂಬಾ ವಿಶೇಷವಾದಂತಹದ್ದು ಇದು ವೀಕ್ಷಕರೇ. ಇದನ್ನ ಇಲ್ಲಿ ಪುರುಷನ ಹೆಸರು ಬರೆದಿರ್ತೀರಲ್ಲ, ಈ ವೀಳ್ಯದೆಲೆಯಲ್ಲಿ ಇಟ್ಟು ನೋಡಿ ಈ ತರ ಮರ್ಚ್ಕೊಳ್ಬೇಕು. ಮರ್ಚಿದ ನಂತರ ಮೊಳೆಯಿಂದ ವೀಕ್ಷಕರೇ ನೋಡಿ, ಮೊಳೆಯಿಂದ ಹೀಗೆ ಚುಚ್ಕೋಬೇಕು. ಹೀಗೆ ಚುಚ್ಚಿದ ನಂತರ ವೀಕ್ಷಕರೇ, ನೀವು ಒಂದು ತೆಂಗಿನ ಮರ, ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ತೆಂಗಿನ ಮರ ಏನಾದರೂ ಇತ್ತು ಅಂದ್ರೆ ಆ ಮರಕ್ಕೆ ಹೋಗಿ ಚುಚ್ಚಿ ಬರಬೇಕು ವೀಕ್ಷಕರೇ. ಇದು 3 ದಿನಗಳವರೆಗೆ ಯಾರು ಮುಟ್ಟುವಂತಿಲ್ಲ. ಈ ಒಂದು ವಸ್ತುವನ್ನ ಯಾರು ಮುಟ್ಟುವಂತಿಲ್ಲ 3 ದಿನಗಳ ಕಾಲ. 3 ದಿನಗಳ ನಂತರ ವೀಕ್ಷಕರೇ, ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ಲ ಅವರು ನಿಮ್ಮ ವಶ ಆಗ್ತಾರೆ ವೀಕ್ಷಕರೇ. 3 ದಿನಗಳ ನಂತರ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ಲ ಅವರು ನಿಮ್ಮ ಕೈ ವಶ ಆಗ್ತಾರೆ 100%. ಒಂದು ವೇಳೆ ಈ ಒಂದು ಕಾರ್ಯ ನಿಮ್ಮಲ್ಲಿ ಮಾಡಲು ಸಾಧ್ಯ ಆಗುತ್ತಿಲ್ಲ ಅಂದ್ರೆ ವೀಕ್ಷಕರೇ, ಚಿಂತಿಸಬೇಡಿ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಯಾವಾಗ ಬೇಕಾದ್ರೂ ಕರೆ ಮಾಡಬಹುದು. ಶಾಶ್ವತ ಪರಿಹಾರಕ್ಕಾಗಿ ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಬರ್ತಿದೆ, ಯಾವಾಗ ಬೇಕಾದ್ರೂ ಕರೆ ಮಾಡಬಹುದು. ನಮಸ್ಕಾರ.